ನಮಸ್ಕಾರ ಸರ್. ಕಂಡಿರ್ತಕ್ಕಂಥ ವಿಷಯ ಏನಂತಂದ್ರೆ ಇಲ್ಲಿ ಯಾವ ಥರ ಒಂದು ವ್ಯವಸ್ಥೆ ನೋಡಿಕೊಂಡು ಯಾವ ರೀತಿ ಇರಬೇಕು ಒಂದು, ಆಮೇಲೆ ನಾವು ಸಂಚಿಗಳು ಮಾಡ್ಕೋಬೇಕು ಎರಡು, ಆಮೇಲೆ ಎಲ್ಲ ಮತ್ತು ಇರ್ತಕ್ಕಂಥ ಪರಿಶೀಲನ ಲೋಕಿ ವಿಮರ್ಶೆಲ್ಲ ತಿಳಿಸಿದ್ರು ನಮಗೆ. ಅದಕ್ಕಾಗಿ ಒಂದು ಸಮಾಜದ ಎಲ್ಲ ಮುಖ್ಯವಾದ ಮುಖಂಡರು ಫೋನ್ ಮಾಡಿದ್ವಿ, ಪಾರ್ಟಿಗೆ ತಂದು ಮತ್ತು ವಾಲ್ಮೀಕಿ ಒಂದು ನಮಗೆ ನಮಸ್ಕಾರ ಮಾಡ್ಕೊಂಡು ಚರ್ಚೆ ಮಾಡೋಣ ಅಂತ ನಿನ್ನೆ ನಮಗೆ ಖಂಡಿತ ఒక పాయింట్ తీసుకుందాం అనుకున్నాం మనం ఇట్లా డిపో పక్కన ముందు జై వాల్మీకి, జై వాల్మీకి, జై వాల్మీకి, జై వాల్మీకి, జై వాల్మీకి, జై వాల్మీకి. ವಾಲ್ಮೀಕಿ ಜನಾಂಗ ಎಲ್ಲ ಕಲಿತು ಒಂದು ಮುಂದಿನ ರೂಪುರೇಷೆಗಳು ಎಲ್ಲ ಅದ್ರ ಬಗ್ಗೆ ವಿವರಣೆ ತಗೊಬೇಕಾಗಿದೆ. ಮುಂದೆ ಹೆಂಗೆ ಮಾಡಬೇಕು ಹೆಂಗಿಲ್ಲ ಅಂತೇಳಿ ಚರ್ಚೆ ಮಾಡೋಕ್ಕೆ ಏನೇನು ತೀರ್ಮಾನ ಮಾಡಿದ್ರಿ ಇವತ್ತು? ಇದು ಊಟದ್ದು ಮತ್ತು ಜನ ಹಿಂಗೆ ಸ್ಟೇಜ್ ಹೆಂಗೆ ಮಾಡಬೇಕು ಮತ್ತು ಇನ್ನೊಂದು ಸರ್ಕಲ್ನಾಗ ಯಾವ ಟೈಪ್ ಮಾಡಿ ಚೆನ್ನಾಗಿತ್ತು ಅಂತೇಳಿ ಅದ್ರ ಬಗ್ಗೆ ಮೆರವಣಿಗೆ ಎಲ್ಲ ನಾವು ಎಲ್ಲ ವಾಲ್ಮೀಕಿ ಜನ ಹುಡುಗ ಹೆಣ್ಮಕ್ಳು ಎಲ್ಲ ಮನೆಗೆ 2-3 ಕರ್ಕೊಂಡ್ಬಂದು ಒಂದು ಕುಂಭಗಳು ಮತ್ತು ಕಲಸಗಳು ಎಲ್ಲ ದೊಡ್ಡ ಮಟ್ಟದಲ್ಲಿ ಮಾಡಬೇಕಂತೇಳಿ ನಾವು ಎಲ್ಲ ಪಾರ್ಟಿ ಸಮಾಜ ವಾಲ್ಮೀಕಿ ಜನಾಂಗ ದೊಡ್ಡ ಮಟ್ಟದಲ್ಲಿ ಮಾಡಬೇಕಂತ ತೀರ್ಮಾನ ಮಾಡಿದರೆ ವಾಲ್ಮೀಕಿ ಸಮಾಜದ ಎಲ್ಲ ಸಮಾಜದ ಮುಖಂಡರು ಮತ್ತು ಎಲ್ಲ ಇದರಿಂದ ನಾವು ಮುಂದೆ ಈ ಜನವರಿ 3ನೇ ತಾರೀಕು ವಾಲ್ಮೀಕಿ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಯಾವ ರೀತಿ ನಾವು ಪ್ರತಿಷ್ಠಾಪನೆ ಮಾಡಬೇಕು, ಜನನ ಹೆಂಗೆ ಸೇರಿಸಬೇಕು, ಯಾವ ರೀತಿ ನಾವು ಆ ಒಂದು ತಂಡಗಳನ್ನು ಮಾಡಿ ಒಬ್ಬೊಬ್ಬರಿಗೆ ಯಾವ ರೀತಿ ಜವಾಬ್ದಾರಿ ಕೊಡಬೇಕಂತೇಳಿ ವಿಶೇಷವಾಗಿ ಈ ಬಳ್ಳಾರಿ ಜಿಲ್ಲೆಯ ಎಲ್ಲ ಮುಖಂಡರು ಸೇರಿಕೊಂಡು ಯಶಸ್ವಿಗೊಳಿಸೋಕ್ಕೆ ನನ್ನ ಅಭಿನಂದನೆಗಳು. ನಮ್ಮ ಸಮಾಜ ಬಾಂಧವರೆಲ್ಲ ಕಲ್ತು ಇದನ್ನು ರೂಪರೇಖೆಗಳು ಯಾವ ಥರ ಮಾಡಬೇಕು, ಜನವರಿ 3ಕ್ಕೆ ಒಂದು ಅದ್ದೂರಿಯಾಗಿ ಬಳ್ಳಾರಿಯಲ್ಲಿ ಒಂದು 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 ಇದು ಸಕ್ಸಸ್ ಆಗಬೇಕು, ಒಂದು ಹಿಸ್ಟ್ರಿ ಆಗ್ಬೇಕಂತೇಳಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಬಳ್ಳಾರಿ ಒಂದು ಹಿಸ್ಟ್ರಿ ಆಗ್ಬೇಕಂತೇಳಿ ಇವತ್ತು ನಮ್ಮ ಮುಖಂಡರೆಲ್ಲ ಸೇರಿ ಒಂದು ಇದು ಥರ ಮಾಡ್ತಾಯಿದ್ವಿ. ಒಂದು ವೇದಿಕೆ ದೊಡ್ಡದಾಗಿರಬೇಕು. ಈ ಕರ್ನಾಟಕ ರಾಜ್ಯದಲ್ಲಿರೋ ಹಾಲಿ ಮಾಜಿ ಸಂಸದರಾಗಲಿ, ಸಚಿವರು, ಶಾಸಕರನ್ನೆಲ್ಲ ಕರೆಸಿ ಮತ್ತು ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಎಲ್ಲ ಮುಖಂಡರು ಕರೆಸಿ ಎಲ್ಲ ನಮ್ಮ ಸಮುದಾಯನ ಕರೆಸಿ ಒಂದು ವಿಜೃಂಭಣೆ ಅಂತ ಒಂದು 20-25 ಸಾವಿರದಿಂದ ಮಾಡ್ಬೇಕಂತ ಎಲ್ಲ ಇದು ಪಕ್ಷಾತೀತವಾಗಿ ಎಲ್ಲರೂ ಮಾಡ್ಬೇಕಂತ ಎಲ್ಲ ಒಂದು ಒಗ್ಗೂಡಿ ಮಾಡ್ತಾಯಿದ್ವಿ. ಆಮೇಲೆ ಮೋತಿ ವೃತ್ತದಿಂದ ಈ ನಮ್ಮ ಪುತ್ಥಳಿ ಬರಬೇಕಾದ್ರೆ ಒಂದು ಕಲಾತಾಂಡಗಳು ಮತ್ತು ಎಲ್ಲ ಎಲ್ಲ ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡ್ಕೊಂಡು ಬಂದು ಇಲ್ಲಿ ಒಂದು ಮೆರವಣಿಗೆಯನ್ನು ಮಾಡಿ ವಿಜೃಂಭಣೆ ಮಾಡ್ಬೇಕಂತ ಎಲ್ಲರೂ ಭಾಗವಹಿಸಿ ಈ ವಾಲ್ಮೀಕಿ ವಿಗ್ರಹ ಪ್ರತಿಷ್ಠಾಪನೆ ಬಗ್ಗೆ ಈ ಎಲ್ಲ ನಾಯಕ ಸಮುದಾಯದೆಲ್ಲರ ಕಲಿಸಿ ಮಾತನಾಡಲಾಗಿದೆ. ಅದೇ ರೀತಿ ನಾವು ಏನೇನು ಕಾರ್ಯಕ್ರಮಗಳನ್ನು ರೂಪರೇಖೆಗಳು ಮಾಡಿಸಬೇಕು ಅಂತೇಳಿ ಅದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಒಂದು ಊಟದ ವ್ಯವಸ್ಥೆ ಒಂದು ಮಾಡಬೇಕು, ಒಂದು ಒಳ್ಳೆಯ ಸ್ಟೇಜ್ ಹಾಕಿಸ್ಬೇಕು, ಆದಮೇಲೆ ನಮ್ಮ ವಿಗ್ರಹ ಪ್ರತಿಷ್ಠಾಪನೆ ಒಳ್ಳೆ ಲೈಟಿಂಗ್ ಆ್ಯಂಡ್ ಮತ್ತು ಒಳ್ಳೆಯ ಸೇಫ್ಟಿ ಇರೋ ಥರನ ಪ್ರತಿಷ್ಠೆ ಮಾಡಬೇಕು. ಅದೇ ರೀತಿ ವಿಗ್ರಹ ಬರೋ ದಿವಸ ನಾವು ಅಲ್ಲಿಂದ ಏನು ಬೈಕ್ನಲ್ಲಿಂದ ಕರ್ಕೊಂಡು ಕೋಟೆ ಆಂಜನೇಯ ದೇವಸ್ಥಾನದಿಂದ ಸುಮಾರು ಭಾಳಷ್ಟು ಜನ, ಒಂದು 1000 ಜನ ಹೆಣ್ಣುಮಕ್ಕಳಿಂದ ತುಂಬ ಕಲಸಗಳನ್ನು ತಗೊಂಡು ಅಲ್ಲಿಂದ ಮೆರವಣಿಗೆ ಮೂಲಕ ದಾದನಲ್ಲಿ ಕರ್ಕೊಂಡ್ಬರ್ಬೇಕಂತೇಳಿ ಅದ್ರ ಬಗ್ಗೆಯೂ ಮಾತಾಡಿದ್ದೀವಿ. ಅದೇ ರೀತಿ ವಾಲ್ಮೀಕಿ ಪ್ರತಿಮೆಯ ಬಳ್ಳಾರಿ ನಗರಕ್ಕೆ ಪ್ರವೇಶದ ಬಗ್ಗೆ ಮತ್ತು ಪ್ರವೇಶ ಆದ ತಕ್ಷಣ ಅಲ್ಲಿಂದ ಯಾವ ರೀತಿ ಮೆರವಣಿಗೆಯಲ್ಲಿ ಪ್ರತಿಮೆಯನ್ನು ತರಬೇಕೆಂಬ ಪೂರ್ವ ಸಿದ್ಧತೆಯನ್ನು ಕೂಲಂಕಷವಾಗಿ ಮಾತನಾಡಲಾಗಿದೆ. ಪ್ರತಿಮೆ ಉದ್ಘಾಟನೆಯಲ್ಲಿ ವಾಲ್ಮೀಕಿ ಸಮುದಾಯದ ಎಲ್ಲ ಬಾಂಧವರು ಪಕ್ಷಾತೀತವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಯಾಗಲು ಸಹಕರಿಸಬೇಕಾಗಿದೆ. ವಾಲ್ಮೀಕಿ ವಿಗ್ರಹ ತರಬೇಕಂತೇಳಿ ಇವತ್ತೆಲ್ಲ ಪೂರ್ವ ಸಭೆ ಮಾಡಿದ್ರು.
ಅಂದರೆ ಅವತ್ತಿನ ದಿನ ಎಂಥ ಒಂದು ವಾಲ್ಮೀಕಿ ಜಯಂತಿ ಉತ್ಸವ ಹೆಂಗೆ ಮಾಡ್ತೀವೋ ಅದರಷ್ಟು ಇದು ಎರಡರ ಪಟ್ಟಷ್ಟು ಅದ್ದೂರಿಯಾಗಿ ಆಚರಿಸ್ಬೇಕಂತೇಳಿ ನಮ್ಮ ಕುಲಬಾಂಧವರಲ್ಲಿ ಕೇಳ್ತಿದ್ವಿ. ಮೂರ್ತಿ ಅದನ್ನೆಲ್ಲ ವೀಕ್ಷಣೆ ಮಾಡಬೇಕು, ಅಲ್ಲಿ ಏನೇನು ವ್ಯವಸ್ಥೆ ಮಾಡಬೇಕು ಅಂತೇಳಿ ಎಲ್ಲ ಪೂರ್ವಭಾವಿಗಳ ಮನೆ ಇತ್ತು. ಆದ ಕಾಲಕ್ಕೆ ಕೆಲವರು ನೋಡಿದ್ದಿಲ್ಲ ಪ್ಲೇಸ್ನ. ಇವತ್ತು ಈ ಥರ ಇದೆ ಅಂತೇಳಿ ಕೆಲವರು ನಮ್ಮ ಜನರಲ್ಲಿ ಹೇಳಿರುವುದರಿಂದ ಅದು ಸಂತೋಷವಾದ ಕಾರ್ಯಕ್ರಮ. ಮುಂದೆ ಯಾವುದೇ ಒಂದು ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗವಹಿಸಿ ಇವತ್ತು ನಾವು ಯಶಸ್ವಿಯಾಗಿ ಮಾಡ್ತೀವಿ ಅಂತ ತೀರ್ಮಾನ ಮಾಡಿದರೆ ಮಧುರಕ್ಷರಂ ಆರುಹ್ಯ ಕವಿತಾಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ವಂದೇ ವಾಲ್ಮೀಕಿ ಕೋಕಿಲಂ. ಅದಕ್ಕಿಂತ ಮೊದಲು ಸ್ವತಂತ್ರ ಭಾರತದಾಗ ಚುನಾಯಿತರಾದಂತಹ ಯಾವುದೇ MLA ಅಥವಾ ಯಾವುದೇ MP ಗಳು ಸ್ವಯಂ ಪ್ರೇರಿತರಾಗಿ ಸರ್ಕಾರ ಅನುದಾನದಲ್ಲಿ ವಾಲ್ಮೀಕಿ ಪ್ರತಿಮೆ ಮಾಡಿಸಿದಂಥ ಇತಿಹಾಸ ಇಲ್ಲ ಅಂತ ನನ್ನ ಅಭಿಪ್ರಾಯ. ಇಲ್ಲಿ ಮುಂದಿನ ಭಾಗದಲ್ಲಿ ಕೂತಂತ ನನ್ನ ಸಮುದಾಯದ ಇದೇ ಧುರೀಣರು ಹಿಂದೆ ಯಾರಾದರೂ ಆ ಥರ ಸರ್ಕಾರದ ಅನುದಾನದಲ್ಲಿ ಸ್ವಯಂ ಪ್ರೇರಿತರಾಗಿ ವಾಲ್ಮೀಕಿ ಸಮುದಾಯದವರು ಒಂದು ಅರ್ಜಿ ಕೊಟ್ಟು ಕೇಳಿದ್ರೂ ಸಹ ಸ್ವಯಂ ಪ್ರೇರಿತರಾಗಿ ಸರ್ಕಾರದ ಅನುದಾನದಲ್ಲಿ 1,20,00,000 ಮೌಲ್ಯದ ವಾಲ್ಮೀಕಿ ಪ್ರತಿಮೆ ಮಾಡಿಸಿ ಇತಿಹಾಸ ನಿರ್ಮಾಣ ಮಾಡಲು ಹೊಂಟಿರುವ ಬಳ್ಳಾರಿ ನಗರ ಶಾಸಕ ನಾರಾ ಭರತ್ ರೆಡ್ಡಿ ಅವರಿಗೆ ಈ ಸಭೆಯ ಮೂಲಕವಾಗಿ ಅವರಿಗೆ ಧನ್ಯವಾದಗಳು ಸಲ್ಲಿಸುತ್ತೇನೆ. ಒಂದು ಸೇವೆ, ಒಂದು ಪಾತ್ರ ನಮ್ಮತಕ್ಕಂಥ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಾವು ಕೂಡ ಆ ಕಾರ್ಯಕ್ರಮಕ್ಕೆ ಒಂದು ಕೈ ಜೋಡಿಸಬೇಕಂತೇಳಿ ಈ ಪೂರ್ವಭಾವಿಯ ಒಂದು ಉದ್ದೇಶ. ಮಂಗಳಂ ರಾಮ ರಾಮ ಎಂದು ಕೂಗಿದ ಕೋಗಿಲೆಗೆ, ರಾಮ ರಾಮ ಎಂದು ಕೂಗಿದ ಕೋಗಿಲೆಗೆ ರಾಮನನ್ನು ಕೊಂಡಾಡಿ ಅದರ ಜಯತು ಜಯ ಜಯ ವಾಲ್ಮೀಕಿಗೆ. ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಹುತ್ತದೋ ಹೋಲೆದ್ದು ಸತ್ಯವನ್ನು ಪ್ರಕಟಿಸಿದ ಮೂರ್ತಿಗೆ. ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಜಯತು ಜಯ ಜಯ ವಾಲ್ಮೀಕಿಗೆ. ಜಯ ಮಂಗಳಂ ನಿತ್ಯ ಸೀತೆಗೆ ತಂದೆಯಾಗೆ. ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಜಯತು ಜಯ ಮಂಗಳಂ ನಿತ್ಯ ಶುಭ ಮಂಗಳಂ. ಆರನ್ನು ಬೇಡದಲೆ ಆರನ್ನು ಜಯಸನಗೆ. ಸೈಡ್ ಹೇಳಿದ್ರು